ದೇವ ಮಂದಿರ, ಸ್ನೇಹ ಸಹನೆ ಶಾಂತಿ ಕರುಣೆ ಕೊಡುವ ಮಂದಿರ, ಸಮತೆ ಸಾರ್ವ ನ್ಯಾಯ ನೀಡುವ ದಿವ್ಯ ಮಂದಿರ, ಸಮತೆ ಸಾರ್ವ ನ್ಯಾಯ ನೀಡುವ ದಿವ್ಯ ಮಂದಿರ. ಬನ್ನಿ ಮನುಜರೇ, ಆನಂದವು ನಿಮ್ಮಲ್ಲಿಯೂ ಇರಬೇಕು, ನಿಮ್ಮಲ್ಲಿ ಆನಂದವು ತುಂಬಿ ತುಳುಕಲೇಬೇಕು ಎಂದು ನುಡಿದ ಪ್ರಭು ಕ್ರಿಸ್ತನ ಹಾಡಿ ಹೊಗಳುವ. ನಮ್ಮಲ್ಲಿ ಆನಂದವು ನಿಮ್ಮಲ್ಲಿಯೂ ಇರಬೇಕು, ನಿಮ್ಮಲ್ಲಿ ಆನಂದವು ತುಂಬಿ ತುಳುಕಲೇಬೇಕು ಎಂದು ನುಡಿದ ಪ್ರಭು ಕ್ರಿಸ್ತನ ಹಾಡಿ ಹೊಗಳುವ. ಬನ್ನಿರಿ ಬನ್ನಿರಿ ಮನುಜರೇ ಮನುಜರೇ, ಬನ್ನಿರಿ ಬನ್ನಿರಿ ಮನುಜರೇ ಮನುಜರೇ, ವಾಕ್ಯ ಕೇಳಿ ಪ್ರಭುವ ಭಜಿಸಿ ಧನ್ಯರಾಗುವ ಧನ್ಯರಾಗುವ. ಬನ್ನಿ ಮನುಜರೇ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯೂ ಪವಿತ್ರಾತ್ಮರ ಅನ್ಯೋನ್ನತೆಯೂ ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಯೇಸುವಿನಲ್ಲಿ ಡೋರ್ನಳ್ಳಿ ಮಾ ಸಂತ ಅಂತೋಣಿಯವರ ಭಕ್ತಾದಿಗಳೇ, ಇಂದು ನಾವೆಲ್ಲರೂ ಪವಾಡ ಪುರುಷರು ಮತ್ತು ವಿಶ್ವವಿಖ್ಯಾತರಾದಂತಹ ಸಂತ ಅಂತೋಣಿಯವರ ಮಹೋತ್ಸವವನ್ನು ಆಚರಿಸಲು ಈ ದೇವಾಲಯದಲ್ಲಿ ನೆರೆದಿದ್ದೇವೆ. ಈ ಒಂದು ಬಸಿಲಿಕದಲ್ಲಿರುವಂತಹ ಆ ಒಂದು ಸಂತ ಅಂತೋಣಿಯವರ ಸ್ವರೂಪದ ಮಹಿಮೆ ನಮಗೆಲ್ಲರಿಗೂ ಅರಿವಾಗಿದೆ. ಸಂತ ಅಂತೋಣಿಯವರು ಡೋರ್ನಳ್ಳಿಯ ಈ ಒಂದು ಆಲಯದ ಮುಖಾಂತರ ಪ್ರಪಂಚದಾದ್ಯಂತ ಸಹಸ್ರಾರು ಜನರನ್ನು ತನ್ನೆಡೆಗೆ ಸೆಳೆಯುತ್ತಿದ್ದಾರೆ. ಏಕೆಂದರೆ ಅವರ ಪವಾಡಗಳ ಮುಖಾಂತರ ಕ್ರಿಸ್ತನ ವಾಕ್ಯವನ್ನು ಬೋಧಿಸುತ್ತಾ ಪ್ರಭು ಯೇಸುವಿನ ಆ ಒಂದು ವಾಕ್ಯದ ಹಾದಿಯಲ್ಲಿ ನಾವೆಲ್ಲರೂ ನಡೆಯುವಂತೆ ವಿಶ್ವಾಸವನ್ನು ಅಧಿಕರಿಸಿಕೊಳ್ಳಲು ಮತ್ತು ನಮ್ಮ ಭರವಸೆ ಮತ್ತು ನಂಬಿಕೆಯಿಂದ ಆ ದೇವರೊಂದಿಗೆ ಜೀವಿಸುವುದಕ್ಕೆ ಸಂತ ಅಂತೋಣಿಯವರು ನಮ್ಮೆಲ್ಲರನ್ನ ಆಹ್ವಾನಿಸುತ್ತಾರೆ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಲ್ಲಿ ನಾವೆಲ್ಲರೂ ಕೃತಜ್ಞತಾ ಭಾವದಿಂದ ಸಂತ ಅಂತೋಣಿಯವರು ನಮ್ಮ ಕುಟುಂಬಗಳಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಹಾಗೂ ನಮ್ಮ ಪ್ರತಿದಿನದ ಅಗತ್ಯತೆಗಳನ್ನು ಪೂರೈಸುವಲ್ಲಿ ನಮಗೆ ಹಲವಾರು ವಿಧದಲ್ಲಿ ಸಹಕಾರಿಯಾಗಿದ್ದಾರೆ.
ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಈ ಆಲಯದಲ್ಲಿ ಒಟ್ಟಾಗಿ ನೆರೆದಿದ್ದೇವೆ. ಹೀಗಿರುವಾಗ ಆ ಪ್ರಭುವಾದ ಯೇಸು ಕ್ರಿಸ್ತರ ವರಪ್ರಸಾದ, ಕ್ರಿಸ್ತನ ಮೇಲಿನ ವಿಶ್ವಾಸ, ತ್ರಯೇಕ ದೇವರ ಆ ಒಂದು ನಿಜವಾದ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಈ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಹೀಗಿರುವಾಗ ನಮ್ಮ ಎಲ್ಲ ಅಗತ್ಯಗಳನ್ನು ತಂದೆಯಾದ ದೇವರಿಗೆ ನಾವು ಸಮರ್ಪಿಸೋಣ. ಸಂತ ಅಂತೋಣಿಯವರ ಪಾದಾರವಿಂದಕ್ಕೆ ಸಮರ್ಪಿಸುವುದರ ಮುಖಾಂತರ ಆ ಸಂತ ಅಂತೋಣಿಯವರು ನಮಗೆ ಬೇಕಾಗಿರುವ ಎಲ್ಲ ವರಪ್ರಸಾದಗಳನ್ನು ಸುರಿಸುತ್ತಾ, ನಮ್ಮನ್ನು ಹರಸುತ್ತಾ, ಆಶೀರ್ವದಿಸಿ ನಮಗೆ ಬೇಕಾದ ವರಪ್ರಸಾದಗಳನ್ನು ನೀಡಿ ಹರಸಲೆಂದು ಪ್ರಾರ್ಥಿಸುತ್ತಾ, ನಾವು ಮಾಡಿರುವ ಪಾಪಗಳನ್ನು ನೆನೆದು ಈ ಒಂದು ದಿವ್ಯ ಬಲಿಪೂಜೆಯನ್ನು ಅರ್ಪಿಸಲು ನಮ್ಮನ್ನೆಲ್ಲ ಯೋಗ್ಯರನ್ನಾಗಿಸುವಂತೆ ಆ ತಂದೆಯಾದ ದೇವರಲ್ಲಿ ವಿಶೇಷವಾಗಿ ವಿನಂತಿಸುತ್ತಾ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತರಾದ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಸರ್ವಶಕ್ತರಾದ ದೇವರೇ, ನಿಮ್ಮ ಪ್ರಜೆಯನ್ನು ಪರಿಪಾಲಿಸಲು ಸಂತ ಅಂತೋಣಿಯವರನ್ನು ಸತ್ಯದ ಮತ್ತು ಪ್ರೀತಿಯ ಭಾವನೆಯಿಂದ ತುಂಬಿದ್ದೀರಿ. ಅವರ ಹಬ್ಬದ ದಿನವನ್ನು ಗೌರವದಿಂದ ಆಚರಿಸುತ್ತಿರುವ ನಾವು ಅವರನ್ನು ಅನುಕರಣೆಯ ಮೂಲಕ ಪ್ರಯೋಜನ ಪಡೆಯುವಂತೆಯೂ ಅವರ ಬಿನ್ನಹದ ಮೂಲಕ ಆಪತ್ಕಾಲದಲ್ಲಿ ನೆರವನ್ನು ಪಡೆಯುವಂತೆಯೂ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ನನ್ನ ಮೇಲಿದೆ ಸರ್ವೇಶ್ವರ ಸ್ವಾಮಿಯ ಆತ್ಮ, ನನಗೆ ಅಭಿಷೇಕ ಮಾಡಿ ಕಳುಹಿಸಿದನಾತ. ಬಡವರಿಗೆ ಶುಭ ಸಂದೇಶ ಬೋಧಿಸಲೆಂದೇ, ಮನನೊಂದವರನ್ನು ಸಂತೈಸಿ ಗುಣಪಡಿಸಲೆಂದೇ, ಬಂಧಿತರಿಗೆ ಬಿಡುಗಡೆಯನ್ನು ಪ್ರಕಟಿಸಲೆಂದೇ, ಸೆರೆಯಾಳುಗಳಿಗೆ ಬಂಧ ವಿಮುಕ್ತಿಯಾಗುವುದನ್ನು, ಸರ್ವೇಶ್ವರ ಸ್ವಾಮಿಯ ಅನುಗ್ರಹದ ವರುಷವನ್ನು, ನಮ್ಮ ದೇವರು ಮುಯಿ ತೀರಿಸುವ ದಿನವನ್ನು ಘೋಷಿಸಲೆಂದೇ, ದುಃಖಿತರೆಲ್ಲರಿಗೆ ಸಾಂತ್ವನ ಸಾರಲೆಂದೇ ಕಳುಹಿಸಿಹನಾತ ನನ್ನನ್ನು. ಸಿಯೋನಿನ ಶೋಕಾರ್ತರಿಗೆ ಬರಿ ಬೂದಿಗೆ ಬದಲು ಶಿರೋಭೂಷಣ, ದುಃಖತಾಪದ ಬದಲು ಆನಂದ ತೈಲ, ಸೊರಗಿದ್ದ ಮನಕ್ಕೆ ಮೆಚ್ಚುಗೆಯ ಮೇಲ್ವಸ್ತ್ರ ಒದಗಿಸಲೆಂದೇ ನನ್ನನ್ನು ಕಳುಹಿಸಿಹನಾತ. ನೆಟ್ಟಿಹನು ಇವರನ್ನು ಸರ್ವೇಶ್ವರ ತನ್ನ ಮಹಿಮೆಗಾಗಿ, ಹೆಸರ ಪಡೆದಿಹರಿವರು ನೀತಿ ವೃಕ್ಷಗಳೆಂಬುದಾಗಿ. ಪ್ರಭುವಿನ ವಾಕ್ಯ. ಕೀರ್ತನೆ ಶ್ಲೋಕ. ನನಗೆ ಶಾಶ್ವತ ಸಿದ್ಧ, ನಿನ್ನ ಸತ್ಯತೆ ಆಗಸದಂತೆ ಸ್ಥಿರ ಸ್ಥಾಪಿತ. ಕೀರ್ತಿಸುವೆನು ಸದಾ ನಾನಾರಿಸಿದವನೊಡನೆ ಮಾಡಿರುವೆ
ಸ್ಥಿರಪಡಿಸುವೆ ಯುಗಯುಗಕ್ಕೂ ನಿನ್ನ ಸಿಂಹಾಸನವನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಜನ ಪ್ರೀತಿಯನು. ನನ್ನ ದಾಸ ದಾವೀದನನ್ನು ಗುರುತಿಸಿರುವೆ. ಪವಿತ್ರ ತೈಲದಿಂದವನನ್ನು ಅಭಿಷೇಕಿಸಿರುವೆ. ನನ್ನ ಕೈಯಾಸರೆ ಅವನಿಗಿದೆ ಸತತ. ನನ್ನ ಭುಜಬಲವು ಅವನಿಗೆ ಶಕ್ತಿಯುತ. ಕೀರ್ತಿಸುವೆನು ಸದಾ ನಿನ್ನ ಜನ ಪ್ರೀತಿಯನು. ನನ್ನ ಪ್ರೀತಿ ಸತ್ಯತೆಗಳು ಇರುವವು ಅವನೊಂದಿಗೆ. ನನ್ನ ನಾಮ ಪ್ರಯುಕ್ತ ಕೂಡು ಮೂಡುವುದವನಿಗೆ. ನನಗೆ ಪಿತಾ ದೈವ ದುರ್ಗ ಉದ್ಧಾರಕ ನೀನು. ಇಂತೆಂದೆ ನನ್ನನ್ನು ಸಂಬೋಧಿಸುವನವನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಜನ ಪ್ರೀತಿಯನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಜನ ಪ್ರೀತಿಯನು. ಹಾಡಿರಿ ಹಲ್ಲೆಲೂಯಾ ಹಲ್ಲೆಲೂಯಾ ಎಲ್ಲ ಹಾಡಿರಿ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಾನೇ ಜೀವನಾನೇ ಮಾರ್ಗದಾನೇ ಸತ್ಯ ಎನ್ನುವ ಯೇಸು ರಾಜರು. ನಮ್ಮ ವೇಷಪಾಲಕರು ನಮ್ಮ ವೇಷಪಾಲಕರು. ಹಾಡಿರಿ ಹಲ್ಲೆಲೂಯಾ ಹಲ್ಲೆಲೂಯಾ ಎಲ್ಲ ಹಾಡಿರಿ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಇನ್ನು 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೂ ಸ್ಥಳಗಳಿಗೂ ಮುಂದಾಗಿ ಕಳುಹಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯೇನೋ ಹೇರಳವಾಗಿದೆ, ಕೊಯ್ಲುಗಾರರು ವಿರಳ. ಆದುದರಿಂದ
ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ. ಹೋಗಿರಿ, ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಹಣದ ಚೀಲವನ್ನಾಗಲಿ ಜೋಳಿಗೆಯನ್ನಾಗಲಿ ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನೋಪಚಾರಗಳನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂದಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲಿ ತಂಗಿದ್ದು ಅಲ್ಲಿಯವರು ಕೊಡುವ ಅನ್ನಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯನು. ನೀವು ಯಾವ ಊರಿಗೆ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ. ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ. ದೇವರ ಸಾಮ್ರಾಜ್ಯ ನಿಮ್ಮನ್ನು ಸಮೀಪಿಸಿದೆ ಎಂದು ತಿಳಿಸಿರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಡೋರ್ನಳ್ಳಿ ಸಂತ ಅಂತೋಣಿಯವರಲ್ಲಿ ಅತಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಸಂತ ಅಂತೋಣಿಯವರ ಮಹೋತ್ಸವದ ಶುಭಾಶಯಗಳು. ಪ್ರಿಯರೇ, ಕ್ರಿಸ್ತ ಶಕ 2008 ಇಸವಿ ನಾನು ಈ ದೇವಾಲಯದಲ್ಲಿ ಸಂತ ಅಂತೋಣಿಯವರ ಸ್ವರೂಪವನ್ನು ಜನರ ತಲೆಯ ಮೇಲೆ ಇರಿಸಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೆ. ಅಂದು ಮಠ ಮಧ್ಯಾಹ್ನ ಹಲವಾರು ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿದ್ದಂತಹ ಒಂದು ಸಂದರ್ಭ. ಆ ಒಂದು ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ ಆ ಒಂದು ಮೂರ್ತಿಯನ್ನು ಅಥವಾ ಸ್ವರೂಪವನ್ನು ತೆಗೆದುಕೊಂಡು ಒಳಗಿಡಲು ಹೋಗುವಾಗ 4 ಜನ ಒಂದು ಮಗುವನ್ನು ಸ್ಟ್ರೆಚರ್ನಲ್ಲಿ ಇಟ್ಕೊಂಡು ಒಳಗಡೆ ಬರ್ತಾ ಇದ್ರು ಆ ಬಾಗಿಲಿಂದ. ಆಗ ನಾನು ಬ್ರದರ್, ಇನ್ನು ಫಾದರ್ ಆಗಿರಲಿಲ್ಲ. ಆ ಬಾಗಿಲಿಂದ ಒಳಗಡೆ ಬರ್ತಾ ಇದ್ರು. ನೋಡಿದೆ, ಪುನಃ ಆ ಸ್ವರೂಪವನ್ನು, ಅಂತೋಣಿಯವರ ಸ್ವರೂಪವನ್ನು ತೆಗೆದುಕೊಂಡು ಬಂದು ಆ ಮಗುವಿನ ತಲೆಯ ಮೇಲೆ ಇರಿಸೋದಕ್ಕೆ ಹೋದೆ. ತಲೆಯ ಮೇಲೆ ಇಡಲು ಹೋದಾಗ ಆ ಮಗುವಿನ ತಾಯಿ ನನ್ನ ಬಳಿಯಲ್ಲಿ ವಿಜ್ಞಾಪಿಸಿದರು, ಫಾದರ್, ಬರೀ ತಲೆ ಮೇಲೆ ಇಡಬೇಡಿ, ಮೈ ಮೇಲೆಲ್ಲ ಸ್ವರೂಪವನ್ನು ಇಡೀ ಮೈ ಮೇಲೆ ಆ ಒಂದು ಸ್ವರೂಪವನ್ನು ಇಡಿ. ಸಂತ ಅಂತೋಣಿಯವರು ಅದ್ಭುತವನ್ನು ಮಾಡುತ್ತಾರೆಂಬ ವಿಶ್ವಾಸ ನನ್ನಲ್ಲಿದೆ ಎಂಬುದಾಗಿ ಆಕೆ ಹೇಳುತ್ತಾ ಕಣ್ಣೀರನ್ನು ಹಾಕುತ್ತಾ ಆಕೆ ನುಡಿದಳು, ನನ್ನ ಮಗ ಚೆನ್ನಾಗಿದ್ದ ಫಾದರ್, ನನ್ನ ಮಗನಿಗೆ ಬ್ರೈನ್ ಟ್ಯೂಮರ್ ಆಯಿತು, ತದನಂತರ ಆತನಿಗೆ ಸ್ಟ್ರೋಕ್ ಹೊಡಿತು, ಆದುದರಿಂದ ಅವನಿಗೆ ಕೈ ಮತ್ತು ಕಾಲುಗಳು ಬರುವುದಿಲ್ಲ, ಆತ ನಡೆಯಲು ಅಸಾಧ್ಯ, ಆತನ ಕೈಗಳನ್ನು ಆತ ಎತ್ತಲು ಸಾಧ್ಯವಿಲ್ಲ, ಆತನೇ ಊಟ ಮಾಡುವುದಕ್ಕೆ ಸಾಧ್ಯವಿಲ್ಲ, ಆದರೆ ಹಾಸಿಗೆಯ ಮೇಲೆ ಮಲಗಿಬಿಟ್ಟಿದ್ದಾನೆ. ಸುಮಾರು 2 ವರ್ಷಗಳಿಂದ ನಾನು ಸಂತ ಅಂತೋಣಿಯವರ ಬಳಿಯಲ್ಲಿ ಬಂದು ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಹರಕೆಯನ್ನು ಅವರಿಗೆ ಸಲ್ಲಿಸುವುದಕ್ಕಾಗಿ ನನ್ನ ಮಗನನ್ನು ಯಾವಾಗಲೂ ತೆಗೆದುಕೊಂಡು ಬಂದು ತಿಂಗಳಿಗೆ 1 ಬಾರಿ ಆ ಮಗನನ್ನು ಕರೆದುಕೊಂಡು ಬಂದು ಸಂತ ಅಂತೋಣಿಯವರ ಸ್ವರೂಪವನ್ನು ಆತನ ತಲೆಯ ಮೇಲೆ ಇರಿಸ್ತಾ ಇದ್ರು. ಆದರೆ ಇವತ್ತು ನೀವು ಆತನ ಇಡೀ ದೇಹದ ಮೇಲೆ ಸಂತ ಅಂತೋಣಿಯವರನ್ನು ಇರಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿ ಎಂಬುದಾಗಿ ಹೇಳಿದರು. ಪ್ರಿಯ ಸಹೋದರ ಸಹೋದರಿಯರೇ, ನನಗೆ ವಿಶ್ವಾಸವಿರಲಿಲ್ಲ, ಆದರೆ ಆ ತಾಯಿಗೆ ವಿಶ್ವಾಸವಿತ್ತು. ನಾನು ಸಂತ ಅಂತೋಣಿಯವರ ಸ್ವರೂಪವನ್ನು ಆ ಮಗುವಿನ ಮೇಲೆ ಇರಿಸುವಾಗ ನನಗೆ ಅತಿಯಾದ ವಿಶ್ವಾಸವನ್ನು ನಾನು ತಾಳಿರಲಿಲ್ಲ. ಎಲ್ಲಾಗುತ್ತೆ, ಎಲ್ಲ ಅಂತೋಣಿಯವರು ಇವನಿಗೆ ಇದು ಪವಾಡ ಮಾಡಿಬಿಡ್ತಾರೆ ಅನ್ನುವಂತಹ ಅವಿಶ್ವಾಸದಲ್ಲಿ ನಾನಿದ್ದೆ. ಆದರೆ ಆ ಮಗುವಿನ ಮೇಲೆ ಆ ಸ್ವರೂಪವನ್ನು ಇಟ್ಟು ನಾನು ಪ್ರಾರ್ಥಿಸಿ ಆದ ನಂತರ ಆ ತಾಯಿ ನನಗೆ ತುಂಬ ಧನ್ಯವಾದಗಳು ಫಾದರ್ ಅಂತ ಹೇಳಿ ಆ ಮಗುವನ್ನು ಕರ್ಕೊಂಡು ಹೋದರು. ಅದು ಮೇ ತಿಂಗಳಲ್ಲಿ ನಡೆದಂಥದ್ದು.
ತದನಂತರ ನಾನು ಡಿಸೆಂಬರ್ ಮಾಸದಲ್ಲಿ ನನ್ನ ರಜೆಗೆಂದು ಊರಿಗೆ ಬಂದಾಗ ಅದೇ ತರಹ ಸ್ವರೂಪವನ್ನು ಎಲ್ಲ ಭಕ್ತಾದಿಗಳ ತಲೆಯ ಮೇಲೆ ಇರಿಸಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೆ. ನನ್ನ ಕಣ್ಣುಗಳಿಗೆ ಆಶ್ಚರ್ಯ, ನನ್ನ ಈ ಒಂದು ಮೈ ಮೇಲಿರುವಂಥ ರೋಮಗಳು ಎದ್ದು ನಿಂತು. ಏನಕ್ಕೆ ಅಂತ ಹೇಳಿದ್ರೆ ಆ ಮಗು ಚೆನ್ನಾಗಿ ನಡ್ಕೊಂಡು ಬಂತು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕೇಳಿಸ್ತಾ ಇಲ್ಲ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅಂತೋಣಿಯವರಿಗೆ ಸ್ತುತಿ, ಅಂತೋಣಿಯವರಿಗೆ ವಂದನೆ, ಅಂತೋಣಿಯವರಿಗೆ ಘನಮಾನ, ಅಂತೋಣಿಯವರಿಗೆ ಗೌರವ. ಪ್ರಭು ಯೇಸುವಿನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಆ ಮಗುವಿಗೆ ಮತ್ತೆ ಎದ್ದು ನಡೆಯುವ ಶಕ್ತಿಯನ್ನ ಸಂತ ಅಂತೋಣಿಯವರ ಮುಖಾಂತರ, ಅತಿ ದೊಡ್ಡದಾದ ಪವಾಡವನ್ನು ಮಾಡುವುದರ ಮುಖಾಂತರ ಪ್ರಭು ಯೇಸು ಕ್ರಿಸ್ತ ಸಂತ ಅಂತೋಣಿಯವರು ಜೀವಂತವಾಗಿದ್ದಾಗ ಮಾತ್ರ ಪವಾಡವನ್ನು ಮಾಡಲಿಲ್ಲ, ಬದಲಾಗಿ ವಿಶ್ವಾಸವನ್ನು ಇರಿಸಿ ಸಂತ ಅಂತೋಣಿಯವರ ಮುಖಾಂತರ ನಾವು ನಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದೇ ಆದಲ್ಲಿ ಆ ಒಂದು ಪವಾಡಗಳನ್ನು ಮಾಡುತ್ತಾರೆ ಎನ್ನುವುದನ್ನು ನಮ್ಮ ಮುಂದೆ, ನನ್ನ ಮುಂದೆ ಅವರು ತೋರಿಸಿದರು. ಅಂದಿನಿಂದ ನಾನು ವಿಶ್ವಾಸಿಸಿದೆ, ಅಂದಿನಿಂದ ನಾನು ವಿಶ್ವಾಸಿಸಿದೆ. ಸಂತ ಅಂತೋಣಿಯವರ ಬಳಿಯಲ್ಲಿ ಯಾವುದೇ ಒಂದು ಪ್ರಾರ್ಥನೆಯನ್ನು ನಾವು ಸಲ್ಲಿಸಿದಾಗ, ಆ ಒಂದು ನಮ್ಮ ಅವಶ್ಯಕತೆಗಳನ್ನು ಅವರ ಬಳಿಯಲ್ಲಿ ಇಟ್ಟಾಗ, ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನು ಹೇಳಿಕೊಂಡಾಗ, ಕಳೆದು ಹೋಗಿರುವ ವಸ್ತುಗಳನ್ನು ಮರಳಿ ದೊರಕುವಂತೆ ಅವರಲ್ಲಿ ಪ್ರಾರ್ಥಿಸಿದಾಗ, ಆ ಒಂದು ಪ್ರಾರ್ಥನೆಯನ್ನು ಸಂತ ಅಂತೋಣಿಯವರ ಮುಖಾಂತರ ಯೇಸು ಕ್ರಿಸ್ತರು ನೆರವೇರಿಸಿಯೇ ತೀರುತ್ತಾರೆ ಎಂಬಂತಹ ದೃಢವಾದ, ಅಚಲವಾದ ವಿಶ್ವಾಸವನ್ನು ನಾವು ಹೊಂದಿರಬೇಕು. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಯುವಜನರೇ ಹಾಗೂ ಪುಟಾಣಿ ಮಕ್ಕಳೇ, ನೀವೆಲ್ಲರೂ ಈ ಆಲಯದಲ್ಲಿ ಒಟ್ಟಾಗಿ ಸೇರಿ ಈ ಬೆಸಿಲಿಕದಲ್ಲಿ ಸಂತ ಅಂತೋಣಿಯವರ ಬಳಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲು ಬಂದಿದ್ದೀರಿ. ನಿಮ್ಮ ಅವಶ್ಯಕತೆಗಳಿಗೆ ಬೇಕಾದಂತಹ ಒಂದು ಪರಿಹಾರವನ್ನು ನೀವು ಪಡೆದುಕೊಳ್ಳುವುದಕ್ಕೆ ಬಂದಿದ್ದೀರಿ. ನಿಮ್ಮ ಸಮಸ್ಯೆಗಳನ್ನು ದೇವರ ಬಳಿಯಲ್ಲಿ ಸಂತ ಅಂತೋಣಿಯವರ ಮುಖಾಂತರ ಸಮರ್ಪಿಸುವುದಕ್ಕೋಸ್ಕರ ನೀವಿಲ್ಲಿ ನೆರೆದಿದ್ದೀರಿ. ಹೀಗಿರುವಾಗ ಇಲ್ಲಿ ಬಂದಿರುವಂತಹ ಸಹಸ್ರಾರು ಜನ ನಿಮ್ಮ ಸಮಸ್ಯೆಗಳನ್ನು ಮಾತ್ರವಲ್ಲ, ಸಂತ ಅಂತೋಣಿಯವರ ಮುಖಾಂತರ ನೀವು ಪಡೆದ ವರದಾನಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೀರಿ. ಆದುದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಪ್ರಭು ಯೇಸು ಕ್ರಿಸ್ತ ಪ್ರತಿಯೊಂದು ಪವಾಡವನ್ನು ಮಾಡುವಾಗ ನಿನ್ನ ವಿಶ್ವಾಸವು ನಿನ್ನನ್ನು ಗುಣಪಡಿಸಿದೆ, ಹೋಗು ಎಂಬುದಾಗಿ ಹೇಳುತ್ತಾರೆ. ಆ ಒಂದು ಪವಾಡಗಳು ಮುಗಿದಾಗ ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸಿದೆ, ನಿನ್ನ ವಿಶ್ವಾಸವೇ ನಿನಗೆ ಬೇಕಾದುದನ್ನು ದಯಪಾಲಿಸಿದೆ ಎಂಬುದಾಗಿ ಪ್ರಭು ಯೇಸು ಕ್ರಿಸ್ತರು ನುಡಿದಂತಹ ವಾಕ್ಯ ನಮ್ಮೆಲ್ಲರ ಜೀವನದಲ್ಲಿ ನಿಜವಾಗಬೇಕು. ನಮ್ಮ ಬದುಕಿನಲ್ಲಿ ಸಂತ ಅಂತೋಣಿಯವರ ಬಳಿಯಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮಲ್ಲಿ ವಿಶ್ವಾಸ ಎಂಬುದಿರಬೇಕು. ನಾವು ನಂಬಿಕೆ ಎಂಬುದನ್ನು ಕ್ರಿಸ್ತನ ಮೇಲೆ ಇರಿಸಬೇಕು. ನಾವು ಆ ಒಂದು ಭರವಸೆಯ ಮುಖಾಂತರ ನಮ್ಮಲ್ಲಿರುವಂತಹ ಪ್ರತಿಯೊಂದು ಕಷ್ಟಗಳನ್ನು, ತೊಂದರೆಗಳನ್ನು, ತೊಡಕುಗಳನ್ನು, ನೋವುಗಳನ್ನು, ರೋಗ ರುಜಿನಗಳನ್ನು ಆ ಅಂತೋಣಿಯವರ ಪಾದಾರವಿಂದಕ್ಕೆ ಸಮರ್ಪಿಸಿ ನಾವು ಪ್ರಾರ್ಥಿಸಿದಾಗ ಆ ಒಂದು ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯ ಮುಖಾಂತರ ದೇವರು ನಮಗೆ ಬೇಕಾದುದನ್ನು ಕರುಣಿಸುತ್ತಾರೆ ಮತ್ತು ನಮಗೆ ಆಶೀರ್ವಾದದ ಮಳೆಯನ್ನು ಸುರಿಸುತ್ತಾರೆ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಲ್ಲಿ ಸಂತ ಅಂತೋಣಿಯವರನ್ನ ಮಾತ್ರ ದೇವರು ಆರಿಸಿಕೊಳ್ಳಲಿಲ್ಲ, ಬದಲಾಗಿ ನಮ್ಮೆಲ್ಲರನ್ನ ದೇವರು ಆಯ್ದುಕೊಂಡಿದ್ದಾರೆ. ಯೆಶಾಯ ಪ್ರವಾದಿಯ ಗ್ರಂಥ 43ನೇ ಅಧ್ಯಾಯ 10ರಿಂದ 11ನೆಯ ವಾಕ್ಯದಲ್ಲಿ ಹೀಗೆಂದು ನುಡಿಯಲಾಗುತ್ತದೆ: ನೀವೇ ನನಗೆ ಸಾಕ್ಷಿಗಳು, ನನ್ನಿಂದ ಆಯ್ಕೆಯಾದ ನನ್ನ ದಾಸರು, ಏಕೆನೆ ನಾನೇ ಪರಮಾತ್ಮನೆಂದು ಅರಿತು ವಿಶ್ವಾಸವನ್ನಿಟ್ಟು ಗ್ರಹಿಸಬೇಕಾದವರು. ದೇವರಾರು ನನಗಿಂತ ಮುಂದೆ ಇರಲಿಲ್ಲ, ನನ್ನ ನಂತರವೂ ಇರುವುದಿಲ್ಲ. ನಾನೇ ಸರ್ವೇಶ್ವರ, ನನ್ನ ಹೊರತು ಇಲ್ಲ ಬೇರೆ ಉದ್ಧಾರಕ. ಶ್ರುತಪಡಿಸಿದವನು ನಾನೇ, ಉದ್ಧರಿಸುವವನು ನಾನೇ, ಘೋಷಿಸುವವನು ನಾನೇ. ಇದನ್ನು ಮಾಡಿಲ್ಲ ಅನ್ಯ ದೇವರಾರು ನಿಮ್ಮ ಮಧ್ಯೆ. ನನಗೆ ಸಾಕ್ಷಿಗಳು ನೀವು, ದೇವರು ನಾನೊಬ್ಬನೇ. ಹಾಗಾದರೆ ನಾವ್ಯಾರು? ನಾವೆಲ್ಲರೂ ದೇವರ ಸಾಕ್ಷಿಗಳು.
ದೇವರು ನಮ್ಮ ಜೀವನದಲ್ಲಿ, ನಮ್ಮ ಕೌಟುಂಬಿಕ ಬದುಕಿನಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಊರಿನಲ್ಲಿ, ನಮ್ಮ ಧರ್ಮ ಕೇಂದ್ರದಲ್ಲಿ, ನಮ್ಮ ಧರ್ಮಕ್ಷೇತ್ರದಲ್ಲಿ, ನಮ್ಮ ನೆಂಟರಿಷ್ಟರಲ್ಲಿ ಹಲವಾರು ವಿಧವಾದ ಪವಾಡಗಳನ್ನು ಪ್ರತಿನಿತ್ಯ ಮಾಡುತ್ತಿದ್ದಾರೆ. ನಾನು ಜನಿಸಿದ್ದು ಒಂದು ಪವಾಡ, ನಾನು ಬೆಳಿಗ್ಗೆ ಎದ್ದು ಇಲ್ಲಿ ಬಲಿಪೂಜೆಯನ್ನು ಅರ್ಪಿಸುವುದಕ್ಕೆ ಬಂದದ್ದು ಕೂಡ ಒಂದು ಪವಾಡ. ಹಲವಾರು ವಿಧವಾದ ಪವಾಡಗಳನ್ನು, ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಎಸಗುವಾಗ ನಾವೆಲ್ಲರೂ ಕ್ರಿಸ್ತನ ಸಾಕ್ಷಿಗಳಾಗಿದ್ದೇವೆ. ದೇವರ ಸಾಕ್ಷಿಗಳಾಗುವುದರ ಮುಖಾಂತರ ನಾವೆಲ್ಲರೂ ಆ ಕ್ರಿಸ್ತನ ಮುಖಾಂತರ ಹಲವಾರು ವಿಧವಾದ ಉಪಕಾರಗಳನ್ನು ಪಡೆಯುವುದರ ಮುಖಾಂತರ ಆ ಒಂದು ಉಪಕಾರಗಳಿಗೆ ಸ್ಮರಣೆಯನ್ನು ಮಾಡುತ್ತಾ ನಾವು ಕ್ರಿಸ್ತನ ಬಳಿಯಲ್ಲಿ ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವುದಕ್ಕೋಸ್ಕರ ಈ ಒಂದು ದೇವಾಲಯದಲ್ಲಿ ಒಟ್ಟಾಗಿ ನೆರೆದಿದ್ದೇವೆ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಂತ ಅಂತೋಣಿಯವರು ತಮ್ಮ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವನ್ನಿರಿಸಿದರು. ದೇವರ ವಾಕ್ಯದಲ್ಲಿ ವಿಶ್ವಾಸವನ್ನಿರಿಸಿದರು. ದೇವರ ವಾಕ್ಯವು ಇಬ್ಬಾಯಿಯ ಕತ್ತಿಗಿಂತಲೂ ಹರಿತವಾದುದು ಎಂಬುದನ್ನು ಅರಿಯುವುದರ ಮುಖಾಂತರ ಆ ಒಂದು ದೇವರ ವಾಕ್ಯವನ್ನು ಬೋಧಿಸುತ್ತಾ ಯಾರೆಲ್ಲ ಪಾಷಂಡವಾದಿಗಳು ಇದ್ದರೋ ಅವರಿಗೆ ದೇವರ ವಾಕ್ಯದ ಮುಖಾಂತರವೇ ಉತ್ತರವನ್ನು ನೀಡುತ್ತಾ ಅವರಲ್ಲಿ ವಿಶ್ವಾಸ ಮೂಡುವಂತೆ ಮಾಡುವುದರ ಮುಖಾಂತರ ದೈವ ವಾಕ್ಯದಲ್ಲಿ ನಂಬಿಕೆಯನ್ನಿರಿಸಿ ದೇವರಲ್ಲಿ ನಮ್ಮ ಭರವಸೆಯನ್ನು ಇಡುವಂತೆ ಅವರು ನಮಗೆ ವಿನಂತಿಸುತ್ತಾರೆ. ಇಂದು ನಾವೆಲ್ಲರೂ ಈ ದೇವಾಲಯದಲ್ಲಿ ನೆರೆದಿರುವಾಗ ನಮ್ಮಲ್ಲಿ ಎಷ್ಟರ ಮಟ್ಟಿಗಿನ ವಿಶ್ವಾಸವಿದೆ? ನಾವು ಎಷ್ಟು ಬಾರಿ ಬಲಿಪೂಜೆಗಳಲ್ಲಿ ಪಾಲ್ಗೊಳ್ಳುವಾಗ ನಾವು ಪರಮಪ್ರಸಾದದಲ್ಲಿ ನಮ್ಮ ವಿಶ್ವಾಸವನ್ನಿರಿಸಿದ್ದೇವೆಯೇ? ನಾವು ಅರ್ಪಿಸುವಂಥ ಬಲಿಪೂಜೆಯಲ್ಲಿ ನಾವು ವಿಶ್ವಾಸವನ್ನಿರಿಸಿದ್ದೇವೆಯೇ? ನಾವು ಪ್ರಾರ್ಥನೆಯನ್ನು ಮಾಡುವಾಗ ಆ ಒಂದು ಪ್ರಾರ್ಥನೆಯ ಮುಖಾಂತರ ದೇವರು ನಮಗೆ ವರಪ್ರಸಾದಗಳನ್ನು ಕರುಣಿಸುತ್ತಾರೆ ಎಂಬಂತಹ ಅಚಲವಾದ, ಸದೃಢವಾದ ವಿಶ್ವಾಸವನ್ನು ನಾವು ದೇವರಲ್ಲಿ ವ್ಯಕ್ತಪಡಿಸುವುದಕ್ಕೆ ಮುಂದಾಗಿದ್ದೇವೆಯೇ? ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹುಡುಕುತ್ತಾ ಹೋದಲ್ಲಿ ನಾವು ಅವಿಶ್ವಾಸಿಗಳಾಗಿದ್ದೇವೆ. ನಮ್ಮಲ್ಲಿ ವಿಶ್ವಾಸವೆಂಬುದನ್ನು ನಾವು ಕಳೆದುಕೊಂಡಿದ್ದೇವೆ. ಏಕೆಂದರೆ ಒಂದು ಬಾರಿ ಪ್ರಾರ್ಥನೆಯನ್ನು ಮಾಡಿಬಿಟ್ರೆ ನಮಗೆ ದೇವರು ವರಪ್ರಸಾದವನ್ನು ಕರುಣಿಸಬೇಕು. ನಾನು ಪ್ರಾರ್ಥನೆ ಮಾಡಿದ್ದೀನಿ, ದೇವರು ನನಗೇನು ಕೊಟ್ಟಿಲ್ಲ. ನಾನು ಹೋಗಿ ಅರ್ಕೆ ತೀರಿಸ್ಬಿಟ್ಟು ಬಂದಿದ್ದೀನಿ, ದೇವ್ರು ನನಗೇನು ಕೊಟ್ಟಿಲ್ಲ. ನನ್ನ ತಲೆ ಬೋಳಿಸ್ಬಿಟ್ಟು ಬಂದಿದ್ದೀನಿ, ದೇವ್ರು ನನಗೇನು ಕೊಟ್ಟಿಲ್ಲ. ಅಲ್ಲಿರೋ ಭಿಕ್ಷುಕರಿಗೆ ಊಟ ಹಾಕಿದ್ದೀನಿ, ಆದರೂ ದೇವರು ನನಗೇನು ಮಾಡಲಿಲ್ಲ. ನಾನು ಹೋಗಿ ರೋಗಿಗಳನ್ನು ಸಂಧಿಸಿ ಬಂದಿದ್ದೇನೆ, ಆದರೂ ನನಗೆ ದೇವರು ಏನು ಮಾಡಲಿಲ್ಲ. ನಾನು ಹಲವಾರು ಜನರಿಗೆ ಸಹಾಯವನ್ನು ಮಾಡಿದ್ದೇನೆ, ನಿರ್ಗತಿಕರಿಗೆ ಸಹಾಯವನ್ನು ಮಾಡಿದ್ದೇನೆ, ದೀನ ದಲಿತರಿಗೆ ನಾನು ಸಹಾಯವನ್ನು ಮಾಡಿದ್ದೇನೆ, ಬಡಬಗ್ಗರನ್ನು ನಾನು ನೋಡಿದ್ದೇನೆ, ಆದರೆ ದೇವರು ನನಗೆ ವರಪ್ರಸಾದವನ್ನೇ ಕರುಣಿಸುತ್ತಿಲ್ಲ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ದೇವರಿಂದ ಆಯ್ಕೆಯಾದ ಜನಾಂಗವಾಗಿದ್ದೇವೆ. ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಸಂತ ಅಂತೋಣಿಯವರ ಮುಖಾಂತರ ನಮ್ಮೆಲ್ಲರನ್ನ ಇಲ್ಲಿಗೆ ಆಗಮಿಸುವಂತೆ ಅವರು ನಮಗೆ ಕರೆಯನ್ನು ನೀಡಿದ್ದಾರೆ. ನಾವಿಲ್ಲಿ ಸಾಕ್ಷಿಗಳಾಗಿ ಜೀವಿಸಬೇಕು. ಈ ಪ್ರಪಂಚದಲ್ಲಿ ಜೀವಿಸುವಾಗ ನಾವು ಪ್ರಪಂಚದ ಆಮಿಷಗಳಿಗೆ ನಮ್ಮನ್ನು ಬಲಿಯಾಗಿಸಿಕೊಳ್ಳದೆ ದೇವರಲ್ಲಿ ವಿಶ್ವಾಸವನ್ನು ಇರಿಸಿ, ದೇವರಲ್ಲಿ ನಂಬಿಕೆಯನ್ನಿರಿಸಿ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಿದಾಗ ನಾವು 1 ಬಾರಿಯಲ್ಲ 100 ಬಾರಿ ಪ್ರಾರ್ಥನೆಯನ್ನು ಮಾಡಿದಾಗ ದೇವರು ನಮಗೆ ಕರುಣಿಸುತ್ತಾರೆ. ನಮ್ಮಲ್ಲಿ ವಿಶ್ವಾಸವೆಂಬುದಿರಬೇಕು. ನಮ್ಮಲ್ಲಿ ವಿಶ್ವಾಸವನ್ನು ನಾವು ಕಳೆದುಕೊಂಡಾಗ ದೇವರು ನಮಗೆ ಯಾವುದನ್ನು ದಯಪಾಲಿಸುವುದಿಲ್ಲ. ಏಕೆಂದರೆ ನಮ್ಮಲ್ಲಿ ನಂಬಿಕೆ ಇಲ್ಲ, ನಮ್ಮಲ್ಲಿ ವಿಶ್ವಾಸವಿಲ್ಲ. ಅದಕ್ಕಾಗಿ ಸಂತ ಅಂತೋಣಿಯವರ ಬಳಿಯಲ್ಲಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಲ್ಲಿರುವ ಸಮಸ್ಯೆಗಳನ್ನು ದೇವರ ಮುಂದೆ ಇಡೋಣ. ಹೇಗೆ ಆ ತಾಯಿ ಆ ಮಗುವನ್ನು ಇಲ್ಲಿಗೆ ಕರೆದುಕೊಂಡು ಬಂದು ಸಂತ ಅಂತೋಣಿಯವರ ಸ್ವರೂಪವನ್ನು ಆ ಮಗುವಿನ ಮೈ ಮೇಲೆಲ್ಲ ಇರಿಸುವುದಕ್ಕೆ ಕೇಳಿಕೊಂಡಳೋ, ಅದೇ ರೀತಿಯಲ್ಲಿ ಆಕೆಯಲ್ಲಿ ಇದ್ದಂಥ ಒಂದು ವಿಶ್ವಾಸದಂತೆ ನಾವು ಸಹ ವಿಶ್ವಾಸವನ್ನು ಹೊಂದೋಣ. ನಮಗೆ ಬೇಕಾಗಿರುವುದನ್ನು ನಾವು ಪಡೆದೇ ತೀರುತ್ತೇವೆ ಎಂಬಂತಹ ವಿಶ್ವಾಸದೊಂದಿಗೆ ದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ, ಸಂತ ಅಂತೋಣಿಯವರ ಪಾದಾರವಿಂದಕ್ಕೆ ನಮ್ಮನ್ನೇ ಸಮರ್ಪಿಸಿಕೊಂಡಾಗ, ದೇವರಿಗೆ ನಮ್ಮನ್ನು ಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ ಆ ದೇವರಲ್ಲಿ ನಮ್ಮ ಭರವಸೆಯನ್ನೇ ಇಟ್ಟಾಗ ದೇವರು ನಮ್ಮಲ್ಲಿ ಪವಾಡಗಳನ್ನು ಮಾಡುತ್ತಾರೆ, ಅದ್ಭುತ ಕಾರ್ಯಗಳನ್ನು ಮಾಡುತ್ತಾರೆ. ಸಂತ ಅಂತೋಣಿಯವರ ಮುಖಾಂತರ ಪ್ರತಿಯೊಂದನ್ನು ನೆರವೇರಿಸುವುದಕ್ಕೆ ನಮ್ಮೊಂದಿಗೆ ಬರುತ್ತಾರೆ. ನಮ್ಮ ಯುದ್ಧವನ್ನು ಗೆಲ್ಲುವುದಕ್ಕೆ ನಮ್ಮ ಜೊತೆಯಲ್ಲಿ ಪ್ರಭು ಯೇಸು ಕ್ರಿಸ್ತ ಎಂದೆಂದಿಗೂ ನಿಲ್ಲುತ್ತಾರೆ. ಈ ಜೀವನವೆಂಬ ಯಾತ್ರೆಯಲ್ಲಿ ನಾವು ಇಡುವ ಪ್ರತಿಯೊಂದು ಹೆಜ್ಜೆಯೂ ಪ್ರಭು ಯೇಸು ಕ್ರಿಸ್ತನ ಹೆಜ್ಜೆಗಳ ಮೇಲೆ ಇರಿಸುವಂತಹ ಹೆಜ್ಜೆಗಳಾಗಿರಬೇಕು. ಪ್ರಭು ಯೇಸು ಕ್ರಿಸ್ತನ ವಾಕ್ಯವು ನಮ್ಮ ನಾಲಿಗೆಯಿಂದ ಹೊರಹೊಮ್ಮುವಂತೆ ಅದು ನಮಗೆ ಪ್ರೇರಣೆಯನ್ನು ನೀಡಬೇಕು.
ಅದೇ ರೀತಿಯಲ್ಲಿ ದೇವರು ಮಾಡಿದ ಪ್ರತಿಯೊಂದು ಕಾರ್ಯಗಳಿಗೆ ನಾವೆಲ್ಲರೂ ಕೃತಜ್ಞತಾ ಭಾವದಿಂದ ದೇವರಿಗೆ ನಮಸ್ಕರಿಸುತ್ತಾ, ದೇವರಲ್ಲಿ ವಿಶ್ವಾಸವನ್ನಿಡುತ್ತಾ ದೇವರಿಗೆ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ. ತಂದೆಯಾದ ದೇವರು ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯ ಮುಖಾಂತರ ನಮಗೆ ಬೇಕಾದ ಎಲ್ಲ ವರದಾನಗಳನ್ನು ಕರುಣಿಸಲಿ, ನಮ್ಮ ಅಗತ್ಯತೆಗಳನ್ನು ಪೂರೈಸಲಿ, ನಮ್ಮ ಅವಶ್ಯಕತೆಗಳಲ್ಲಿ ನಮ್ಮೊಂದಿಗಿರಲಿ ಮತ್ತು ನಮ್ಮ ರೋಗ ರುಜಿನಗಳನ್ನು ನಿವಾರಿಸಲಿ, ನಮ್ಮ ಕುಟುಂಬದಲ್ಲಿರುವ ಎಲ್ಲ ವಿಧವಾದ ಸಮಸ್ಯೆಗಳನ್ನು ಪರಿಹರಿಸಲಿ ಎಂಬುದಾಗಿ ಸಂತ ಅಂತೋಣಿಯವರ ಮಧ್ಯಸ್ಥಿಕೆಯಲ್ಲಿ ದೇವರ ಬಳಿಯಲ್ಲಿ ನಾವು ಪ್ರಾರ್ಥಿಸೋಣ. ದೇವರು ನಮ್ಮನ್ನು ಹರಸಲಿ. ಸಂತ ಅಂತೋಣಿಯವರು ಎಂದೆಂದಿಗೂ ನಮ್ಮ ಜೀವನದಲ್ಲಿ ಪವಾಡಗಳನ್ನು ಮಾಡಲಿ ಎಂಬುದಾಗಿ ವಿನಂತಿಸುತ್ತಾ ಈ ದಿವ್ಯ ಬಲಿಯರ್ಪಣೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯರಲ್ಲಿ ಜನಿಸಿದರು. ಪೋಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನ ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರಿಂದ ನಾವು ಪಡೆದಿರುವ ವರದಾನಗಳಿಗಾಗಿ ಅವರನ್ನು ಕೊಂಡಾಡಲು ನಾವಿಲ್ಲಿ ಒಂದಾಗಿ ನೆರೆದಿದ್ದೇವೆ. ತಮ್ಮ ಪ್ರೀತಿಯ ಪುತ್ರನ ಪ್ರಾರ್ಥನೆಗಳನ್ನು ಬಿನ್ನಹಗಳನ್ನು ಆಲಿಸಿದ ಅವರು ನಮ್ಮ ದೀನತೆಯಲ್ಲಿ ನಮ್ಮನ್ನು ಈಕ್ಷಿಸಲು ಚಿತ್ತರಾಗುವಂತೆ ಯಾಚಿಸೋಣ. ನನ್ನ ದೇವನೇ, ನೀಯಾಲಿಸು ನಮ್ಮ ಪ್ರಾರ್ಥನೆ. ನೀ ಕೇಳು ನಮ್ಮ ಈ ಪ್ರಾರ್ಥನೆ. ನನ್ನ ದೇವನೇ, ನೀಯಾಲಿಸು ನನ್ನ ಪ್ರಾರ್ಥನೆ. ನೀ ಕೇಳು ನನ್ನ ಈ ಪ್ರಾರ್ಥನೆ. ನಮ್ಮ ಆತ್ಮಗಳ ಮೇಷಪಾಲಕರುಗಳಾದ ವಿಶ್ವಗುರು ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಪ್ರೀಷಿತ ಆಡಳಿತ ಅಧಿಕಾರಿ ಮಹಾಧರ್ಮಾಧ್ಯಕ್ಷ ಬರ್ನಾರ್ಡ್ ಮೋರಿಸ್ ಅವರಿಗಾಗಿಯೂ, ಸಕಲ ಯಾಜಕರಿಗಾಗಿಯೂ ಹಾಗೂ ಅವರ ವಶಕ್ಕೆ ಒಪ್ಪಿಸಲಾದ ಸಕಲ ಜನರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ನನ್ನ ದೇವರೇ, ನೀಯಾಲಿಸು ನನ್ನ ಪ್ರಾರ್ಥನೆ. ನೀ ಕೇಳು ನನ್ನ ಈ ಪ್ರಾರ್ಥನೆ. ಇಡೀ ವಿಶ್ವಾಸವು ಪ್ರಗತಿ ಹಾಗೂ ನಿರಂತರ ಶಾಂತಿ ಸಾಮರಸ್ಯವನ್ನು ಅನುಭವಿಸುತ್ತಾ ನಮ್ಮ ಬಾಳಿನ ದಿನಗಳು ರಕ್ಷಣೀಯ ಹಾಗೂ ಕೃಪಾವರದ ಸಮರ್ಪಕ ಕಾಲವಾಗಿ ಮಾರ್ಪಡುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ನನ್ನ ದೇವರೇ, ನೀಯಾಲಿಸು ನನ್ನ ಪ್ರಾರ್ಥನೆ. ನೀ ಕೇಳು ನನ್ನ ಈ ಪ್ರಾರ್ಥನೆ. ವಿಶ್ವಾಸ, ನಂಬಿಕೆ, ದೈವ ಪ್ರೀತಿ ಹಾಗೂ ನೆರೆಯವರ ಪ್ರೀತಿ ಎಂಬ ಮೌಲ್ಯಗಳನ್ನು ಪಡೆದು ನಮ್ಮ ಮಕ್ಕಳು ಮತ್ತು ಯುವಕ ಯುವತಿಯರು ಪವಿತ್ರ ಜೀವನ ನಡೆಸಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಬೇಕಾದ ಕೃಪಾವರಗಳಿಂದ ತುಂಬುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ನನ್ನ ದೇವರೇ, ನೀಯಾಲಿಸು ನನ್ನ ಪ್ರಾರ್ಥನೆ. ನೀ ಕೇಳು ನನ್ನ ಈ ಪ್ರಾರ್ಥನೆ. ಹಸಿವಿನಿಂದಲೂ ವ್ಯಾಧಿಯಿಂದಲೂ ಏಕತೆಯಿಂದಲೂ ನೊಂದವರು ಸರ್ವರನ್ನು ಗುಣಪಡಿಸುವ
ಯೇಸು ಕ್ರಿಸ್ತರ ಅನುಗ್ರಹದಲ್ಲಿ ಬೆಳೆಯುತ್ತಾ ಮನದಲ್ಲೂ ದೇಹದಲ್ಲೂ ಸ್ವಾಂತ್ವನ ಪಡೆಯುವಂತೆ ಪ್ರಭುವನ್ನು ಪ್ರಾರ್ಥಿಸೋಣ. ನನ್ನ ದೇವನೇ, ನೀ ಆಲಿಸು ನನ್ನ ಪ್ರಾರ್ಥನೆ, ನೀ ಕೇಳು ನನ್ನ ಈ ಪ್ರಾರ್ಥನೆ. ಸಂತ ಅಂತೋಣಿಯವರ ಬಿನ್ನಹದಲ್ಲಿ ವಿಶ್ವಾಸವಿಟ್ಟು ಈ ಪುಣ್ಯಕ್ಷೇತ್ರದಲ್ಲಿ ನೆರೆದಿರುವ ನಾವೆಲ್ಲರೂ ಭಕ್ತಿ ವಿಶ್ವಾಸದಿಂದಲೂ ಮತ್ತು ದೇವರ ಮೇಲಿನ ಪ್ರೀತಿ ಗೌರವದಿಂದಲೂ ಈ ಪವಿತ್ರ ಆಲಯದಲ್ಲಿ ನೆರೆದಿರುವ ನಮ್ಮೆಲ್ಲರಿಗಾಗಿಯೂ ಪ್ರಭುವನ್ನು ಪ್ರಾರ್ಥಿಸೋಣ. ನನ್ನ ದೇವನೇ, ನೀ ಆಲಿಸು ನನ್ನ ಪ್ರಾರ್ಥನೆ, ನೀ ಕೇಳು ನನ್ನ ಈ ಪ್ರಾರ್ಥನೆ. ದೇವರೇ, ಪ್ರಸ್ತುತ ಕಾಲದ ನಮ್ಮ ಬಾಳು ಕಷ್ಟ ಸಂಕಟಗಳು ಅಗತ್ಯಗಳಿಗೂ ಒಳಗಾಗಿರುವುದನ್ನು ನೀವು ಅರಿತಿದ್ದೀರಿ. ನಿಮಗೆ ಮೊರೆ ಇಡುತ್ತಿರುವವರ ಆಸೆ ಆಕಾಂಕ್ಷೆಗಳನ್ನು ಆಲಿಸಿರಿ ಮತ್ತು ನಿಮ್ಮನ್ನು ವಿಶ್ವಾಸಿಸುವವರ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಪುನೀತ ಸಂತ ಅಂತೋಣಿಯವರ ಗೌರವಾರ್ಥ ನಿಮ್ಮ ಪೀಠದ ಮೇಲೆ ನಾವು ತಂದಿಟ್ಟಿರುವ ಈ ಕಾಣಿಕೆಗಳನ್ನು ಅಂಗೀಕರಿಸಿರಿ. ಹೀಗೆ ಈ ಪೂಜ್ಯ ರಹಸ್ಯಗಳ ಮೂಲಕ ಅವರನ್ನು ನೀವು ಮಹಿಮೆ ಪಡಿಸಿದಂತೆ ನಮಗೂ ಕ್ಷಮೆಯನ್ನು ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಸ್ವರ್ಗಕ್ಕೆ ತೀರಿ. ಪ್ರಭುವಿನ
ಪ್ರಭುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಅಂತೋಣಿಯವರ ಹಬ್ಬದಂದು ನಿಮ್ಮ ಧರ್ಮಸಭೆ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ. ಅವರ ಬೋಧನೆಯಿಂದ ಅದನ್ನು ಸುಶಿಕ್ಷಿತಗೊಳಿಸುತ್ತೀರಿ. ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದುದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿ ಬಲಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ನೀವು ಪರಿಶುದ್ಧರು. ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು, ದೇವರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು. ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನಯ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು
ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಿಮ್ಮ ಶಿಲುಬೆಯ ಪುನರುತ್ಥಾನದ ಮೂಲಕ ನಿಮ್ಮ ಶಿಲುಬೆಯ ಪುನರುತ್ಥಾನದ ಮೂಲಕ ನಮ್ಮನ್ನು ವಿಮೋಚಿಸಿದ ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಪ್ರೇಷಿತ ಆಡಳಿತಾಧಿಕಾರಿ ಮಹಾಧರ್ಮಾಧ್ಯಕ್ಷ ಬರ್ನಾರ್ಡ್ ಮೊರಸ್ ರವರೊಂದಿಗೂ ಸಕಲ ಯಾಚಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಕ್ಷಿತರೊಂದಿಗೂ ನಮ್ಮ ಪರಿಪಾಲಕರಾದ ಡೋರ್ನಳ್ಳಿ ಮಹಾಸಂತ ಅಂತೋಣಿಯವರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ.
ಡೋರ್ನಳಿಮಾ ಸಂತ ಅಂತೋಣಿಯವರ ಮುಖಾಂತರ ತಂದೆಯಾದ ದೇವರು ನಮಗೆ ಹಲವಾರು ವಿಧವಾದ ಉಪಕಾರಗಳನ್ನು, ನಮಗೆ ಬೇಕಾದ ಎಲ್ಲ ಆಶೀರ್ವಾದಗಳನ್ನು ನಮಗೆ ದಯಪಾಲಿಸಿದ್ದಾರೆ. ಆದುದರಿಂದ ಅವರ ಪಾದರವಿಂದಕ್ಕೆ ನಮ್ಮ ಸಮಸ್ಯೆಗಳನ್ನು, ಕಷ್ಟಗಳನ್ನು, ತೊಂದರೆಗಳನ್ನು, ನೋವುಗಳನ್ನು, ತೊಡಕುಗಳನ್ನು, ರೋಗ ರುಜಿನಗಳನ್ನು, ನಮ್ಮ ಕುಟುಂಬಗಳನ್ನು, ನಮ್ಮ ಧರ್ಮ ಕೇಂದ್ರಗಳನ್ನು ದೇವರಿಗೆ ಸಮರ್ಪಿಸುತ್ತಾ ತಂದೆಯಾದ ದೇವರು ಸಂತ ಅಂತೋಣಿಯವರ ಮುಖಾಂತರ ನಮ್ಮೆಲ್ಲರನ್ನ ಅರಸಲೆಂದು ಪ್ರಾರ್ಥಿಸುತ್ತಾ ಪ್ರಭು ಕಲಿಸಿದ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಇದು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯಮತ್ಯವನ್ನು ದಯೆಯಿಂದ ದಯಪಾಲಿಸಿರಿ. ಯುಗಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಡನೆ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರೆ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರೆ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವನ ನಾವು ಪಡೆಯುವಂತೆ ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಕಾಪಾಡ. ಪ್ರಿಯ ಸಹೋದರ ಸಹೋದರಿಯರೇ, ಈಗ ಪರಮಪ್ರಸಾದವನ್ನು ಸ್ವೀಕರಿಸುವ ಸಮಯ. ಪರಮಪ್ರಸಾದ ಕಥೋಲಿಕ ಕ್ರೈಸ್ತರಿಗೆ ಮಾತ್ರ ಸೀಮಿತವಾದ ಪವಿತ್ರ ಸಂಸ್ಕಾರ. ಪರಮಪ್ರಸಾದವನ್ನು ನಾಲಿಗೆಯ ಮೇಲೆ ಮಾತ್ರ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಕಥೋಲಿಕ ಧರ್ಮಸಭೆಗೆ ಸೇರದ ಭಕ್ತರು ಪರಮಪ್ರಸಾದವನ್ನು ಸ್ವೀಕರಿಸಬಾರದೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. இப்பொழுது நற்கருணை வழங்கும் நேரம். நற்கருணை கத்தோலிக்க கிறிஸ்தவர்களுக்கு மட்டுமே உரிய அருள் அடையாளம். நற்கருணையை நாவில் மட்டுமே பெற்றுக்கொள்ளுமாறு கேட்டுக்கொள்கின்றோம். கத்தோலிக்க திரு அவைக்கு சேராத பக்தர்கள் நற்கருணையை பெற வர வேண்டாம் என்று கேட்டுக்கொள்கின்றோம். Now it is the time to receive the Holy Communion. The Holy Communion is a sacrament reserved only for the Catholic Christians. We request you to receive the Holy Communion only on your tongue. We also request the non-Christian brothers and sisters not to come forward to receive the Holy Communion. ಓ
ನೆನೆದರೆ ಸಿಹಿ ಸ್ನೇಹದ ಸವಿಯಾದ ಹೊಳೆವು ಕ್ರಿಸ್ತನೇ ನಿನ್ನ ಸವಿದರೆ ಹೊಸ ಕನಸು ನವ ಬದುಕು ನನ್ನ ನಾನಾಗ್ವೆ ನಿನ್ನ ಧ್ವನಿ ನಿನ್ನ ಭಾವದ ಕಡಲು ಹರಿವು ದೇವನೇ ನಿನ್ನ ನೆನೆದರೆ ಸಿಹಿ ಸ್ನೇಹದ ಸವಿಯಾದ ಹೊಳೆವು ಕ್ರಿಸ್ತನೇ ನಿನ್ನ ಸವಿದರೆ ಗಗನ ಕುಸುಮದಂತೆ ಮನದಿ ಅರಳಲು ಬಾ ಗಗನ ಕುಸುಮದಂತೆ ಮನದಿ ಅರಳಲು ಬಾ ಹೊಳೆವನೇ ಸರನಂತೆ ನೀ ಮನೆಯ ಬೆಳಗಲು ಬಾ ಹೊಳೆವನೇ ಸರನಂತೆ ನೀ ಮನೆಯ ಬೆಳಗಲು ಬಾ ಬಾ ಪ್ರಭು ನೀ ಬಾ ಪ್ರಭು ಹೃದಯ ಕೂಡಿಗೆ ಬಾ ಬಾ ಪ್ರಭು ನೀ ಬಾ ಪ್ರಭು ಪ್ರೀತಿ ಬೆಳೆಸಲು ಬಾ ಭಾವದ ಕಡಲು ಹರಿವು ದೇವನೇ ನಿನ್ನ ನೆನೆದರೆ ಸಿಹಿ ಸ್ನೇಹದ ಸವಿಯಾದ ಹೊಳೆವು ಕ್ರಿಸ್ತನೇ ನಿನ್ನ ಸವಿದರೆ ಹಸುವು ಕರುವನ್ನು ಕಾಯುವಂತೆ ಸತತ ಪೋಷಿಸುವ ಹಸುವು ಕರುವನ್ನು ಕಾಯುವಂತೆ ಸತತ ಪೋಷಿಸುವ ಬಾ ಪ್ರಭು ನೀ ಬಾ ಪ್ರಭು ಹೃದಯ ಕೂಡಿಗೆ ಬಾ ಬಾ ಪ್ರಭು ನೀ ಬಾ ಪ್ರಭು ಪ್ರೀತಿ ಬೆಳೆಸಲು ಬಾ
ನಿನ್ನಾತ್ಮನೇ ನನ್ನನ್ನು ಸ್ಪರ್ಶಿಸಬಾ. ಎನ್ನ ಹೃದಯವು ನಿನಗಾಗಿ, ಎನ್ನ ಮಿಡಿತವು ನಿನಗಾಗಿ. ನನ್ನೊಳು ನೀನಿರಬಾ ಜೀವದಾತನೇ, ನನ್ನ ಯೇಸುವೇ ನನ್ನಲ್ಲಿ ನೆಲೆಸಲು ಬಾ. ಜೀವದೊಡೆಯನೇ ನಿನ್ನ ಆತ್ಮನೇ ನನ್ನನ್ನು ಸ್ಪರ್ಶಿಸಬಾ. ಪ್ರಾರ್ಥಿಸೋಣ. ಸರ್ವಶಕ್ತರಾದ ದೇವರೇ, ಸಂತ ಅಂತೋಣಿಯವರ ಹಬ್ಬವನ್ನು ಕೊಂಡಾಡುತ್ತಿರುವ ಇಂದು ಸ್ವರ್ಗೀಯ ಔತಣದಲ್ಲಿ ಪಾಲ್ಗೊಳ್ಳುವ ನಮ್ಮೆಲ್ಲರಿಗೂ ಉನ್ನತದಿಂದ ಲಭಿಸುವ ಶಕ್ತಿಯನ್ನು ದೃಢಪಡಿಸಿ ಹೆಚ್ಚಿಸಿರಿ. ಹೀಗೆ ವಿಶ್ವಾಸದ ಕೊಡುಗೆಯನ್ನು ಸಮಗ್ರವಾಗಿ ಕಾಪಾಡಿಕೊಂಡು ನೀವು ನಮಗಾಗಿ ನಿರ್ಮಿಸಿರುವ ರಕ್ಷಣಾ ಪಥದಲ್ಲಿ ನಾವು ಮುನ್ನಡೆಯುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಪ್ರಭು ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಿ ಉತ್ತಮ ಪ್ರಬೋಧನೆಯನ್ನು ನೀಡಿ ನಮ್ಮೆಲ್ಲರಿಗಾಗಿ ಪ್ರಾರ್ಥಿಸಿದ ವಂದನೀಯ ಫಾದರ್ ಅಂತೋಣಿ ರಾಜ್ ಇವರು ಪ್ರಸ್ತುತ ಚಾಮರಾಜನಗರದ ದೊಡ್ಡರಾಯಪೇಟೆಯ ಸಂತ ತೆರೇಸಮ್ಮನವರ ದೇವಾಲಯದ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಸಂತ ಅಂತೋಣಿಯವರ ಕಿರುಬಸಲಿಕಾದ ರೆಕ್ಟರ್ ಆಗಿರುವ ವಂದನೀಯ ಫಾದರ್ NT ಜೋಸೆಫ್ ರವರ ಪರವಾಗಿಯೂ, ಆಡಳಿತಾಧಿಕಾರಿಗಳಾದ ವಂದನೀಯ ಫಾದರ್ ಪ್ರವೀಣ್ ಕುಮಾರ್ ರವರ ಪರವಾಗಿಯೂ, ತಮ್ಮೆಲ್ಲರ ಪರವಾಗಿಯೂ ಹಾಗೂ ವೈಯಕ್ತಿಕವಾಗಿಯೂ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ.